ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾನು ಹೋಮ್ ಡೆಕೋರೇಷನ್ ಐಡಿಯಾಸ್ನ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ ಹೋಮ್ ಡೆಕೋರ್ ಮಾಡೋದಕ್ಕೆ. ಹಾಗೆ ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ದೀಪಾವಳಿ ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಕೆಲವೊಂದನ್ನು ತರಿಸಿದ್ದೀನಿ. ಸೊ ಅದೆಲ್ಲ ಏನು, ಅದು ಹೇಗಿದೆ ಅಂತೆಲ್ಲ ತಿಳಿಸ್ತೀನಿ. ಹಾಗೆ ಇದೆಲ್ಲ ನಾನು ಮೀಶೋಲ್ಲಿ ತರಿಸ್ಕೊಂಡಿರೋದು. ಮೀಶೋ ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನೀವು ಫಸ್ಟ್ ಟೈಮ್ ಶಾಪ್ ಮಾಡ್ತಾ ಇದ್ದರೆ ನಿಮಗೆ 100 ರೂಪೀಸ್ ಆಫ್ ಆಗುತ್ತೆ ಅಥವಾ 30% ತನಕ ನಿಮಗೆ ಆಫ್ ಆಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಫ್ರೀ ರಿಟರ್ನ್ಸ್ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೀವು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಆ್ಯಂಡ್ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗ್ಬೋದು. ಸೊ ಮೊದಲಿಗೆ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಏನೇನು ತರಿಸಿದ್ದೀನೋ ಅದನ್ನು ಶೇರ್ ಮಾಡ್ತೀನಿ. ಯಾಕಂದರೆ ನಿಮ್ಮಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ಯಾಕೆ ತರಿಸಿರೋದು ಅಂತ ಇದು ತಿಳಿಸ್ತೀನಿ. ಆಗ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ತರಿಸ್ಕೊಳ್ಳಿ. ಇದರ ಕೋಡ್ ಲಿಂಕ್ ಬರೋದಿಲ್ಲ, ಈ ಪ್ರಾಡಕ್ಟ್ಸ್ಗಳಿಗೆ ಕೋಡ್ ಇರುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಮೀಶೋ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಸರ್ಚ್ ಬಾರ್ ಇರುತ್ತೆ, ಅಲ್ಲಿ ನೀವು ಈ ನಂಬರ್ನ ಹಾಕಿ ಸರ್ಚ್ ಮಾಡಿದ ತಕ್ಷಣ ಈ ಪ್ರಾಡಕ್ಟ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೀವು ಕಾರ್ಟ್ಗೆ ಆ್ಯಡ್ ಮಾಡಿಕೊಂಡು ಶಾಪ್ ಮಾಡ್ಬೋದು. ಮೊದಲಿಗೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಲೈಟ್, ಇದು ಕ್ಯಾಂಡಲ್. ಆ್ಯಕ್ಚುಲಿ ಇದು ಬಂದು ಅರೋಮಾ ಡಿಫ್ಯೂಸರ್ ಅಂತ ಹೇಳೋದು. ಏನು ಅಂದರೆ ಇಲ್ಲಿ ನೀರು ಹಾಕಿಬಿಟ್ಟು ಒಂದು ಅರೋಮಾ ಆಯಿಲ್, ನಿಮಗೆ ಎಸೆನ್ಷಿಯಲ್ ಆಯಿಲ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅದರಲ್ಲಿ ಡ್ರಾಪ್ ಹಾಕೋದು. ಆ್ಯಂಡ್ ಒಳಗಡೆ ನೀವು ಕ್ಯಾಂಡಲ್ನ ಲೈಟ್ ಮಾಡಿ ಇಡಬೇಕು. ಸೊ ಬೆಳಕು ಬರುತ್ತೆ, ಹಾಗೆ ಇದು ಹೀಟ್ ಆದಾಗ ಈ ಅರೋಮಾ ಕೂಡ ಮನೆ ಒಳಗಡೆ ಎಲ್ಲನೂ ಹರಡುತ್ತೆ. ನಾನು ಇದನ್ನು ತರಿಸಿರೋದು ಯಾಕೆ ಅಂತ ನೀವು ಕೇಳೋದಾದರೆ, ಈಗ ಕಾರ್ತಿಕ್ ಮಾಸದಲ್ಲಿ ನಾವು ದಿನ ದೀಪಗಳನ್ನ ಹಚ್ತೀವಿ, ಬಾಗಿಲ ಕಡೆ ಹೊಸ್ಲ ಕಡೆ ಹಚ್ತೀವಿ. ಅಲ್ಲಿ ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರಬೇಕು, ತುಂಬ ಗಾಳಿ ಇರುತ್ತೆ, ದೀಪ ಉರಿಯೋದೇ ಇಲ್ಲ. ಸೊ ಹತ್ರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸರಿ ಇದನ್ನ ತರಿಸಿರೋದು. ಇನ್ ಪರ್ಟಿಕ್ಯುಲರ್ ಆಗಿ ಇದ್ರೊಳಗಡೆ ದೀಪನ ಹಚ್ಚಿ ಇಡೋಣ, ಆಗ ಗಾಳಿ ಬರೋದಿಲ್ಲ ಅಲ್ವಾ. ನೋಡಿ, ಇಲ್ಲಿ ದೀಪ ಹಚ್ಚಿ ಒಳಗಡೆ ಇಟ್ಟರೆ, ಈ ಥರ ತಿರುಗಿಸ್ಬಿಟ್ಟು ಇಟ್ಟರೆ ಗಾಳಿ ಹೊರಗಡೆ ಹೋಗೋದಿಲ್ಲ, ಆಗ ದೀಪ ತುಂಬ ಹೊತ್ತು ಉರಿಯುತ್ತೆ ಅಂತ ಹೇಳಿಬಿಟ್ಟು ಆ ಐಡಿಯಾಯಿಂದ ನಾನು ಇದನ್ನು ತರಿಸಿದ್ದೀನಿ. ದಿಸ್ ಈಸ್ ಸೆಟ್ ಆಫ್ 2. ಇದು ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. 2 ತರಿಸಿರೋದು ನಾನು. ಇದು ಸೆಟ್ ಆಫ್ 2 ಬರುತ್ತೆ, ಸೆಟ್ ಆಫ್ 1 ಕೂಡ ಬರುತ್ತೆ, 2 ಕೂಡ ಬರುತ್ತೆ. ನಾನು ಬೇರೆ ವೆಬ್ಸೈಟಲ್ಲಿ ಕೂಡ ನೋಡಿದ್ದೀನಿ, ಒಂದಕ್ಕೇ ಅರೌಂಡ್ 200 ಏನೋ ಇತ್ತು. ಸೊ ಇದು ನಾನು 2ಕ್ಕೆ 200 ಪೇ ಮಾಡಿದ್ದೀನಿ. ಆ್ಯಂಡ್ ಒಂದೊಂದಕ್ಕೂ ಕೂಡ 4 ಕ್ಯಾಂಡಲ್ಸ್ ಕೊಟ್ಟಿದ್ದಾರೆ, ಒಂದು ಅರೋಮಾ ವೈಟ್ ಜಾಸ್ಮಿನ್ ಅರೋಮಾ ಎಸೆನ್ಷಿಯಲ್ ಆಯಿಲ್ ಕೂಡ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ವರ್ತ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದು ಸ್ನೇಹಿತರೆ, ನಾನು ಒಂದು ಫೇರಿ ಲೈಟ್ಸ್ನ ಸೆಟ್ ತರಿಸಿದ್ದೀನಿ. ಇದು ದೀಪಗಳ ರೂಪದಲ್ಲಿ ಇದೆ. ಇದು ಅರೌಂಡ್ 22 or 24 ಏನೋ ಇದೆ ದೀಪಗಳು. ಇದನ್ನು ನಾನು ತರಿಸಿದ್ದು ಯಾಕೆ ಅಂದರೆ, ಈಗ ಮನೆ ಒಳಗಡೆ ನಾವು ರಂಗೋಲಿ ಬಿಟ್ಟಿರ್ತೀವಿ, ಅಲ್ಲೇನಾದರೂ ಲೈಟಿಂಗ್ಸಿಂದ ಡೆಕೋರೇಟ್ ಮಾಡಬೇಕು, ಜಸ್ಟ್ ದೀಪ ಇಡಬೇಕು ಅಂದರೂ ಕೂಡ ಅದು ಕೆಲವೊಂದು ಸಾರಿ ಇಡೋದಕ್ಕೆ ಆಗೋದಿಲ್ಲ, ಎಣ್ಣೆ ಚೆಲ್ಲುತ್ತೆ ಅಂತನೋ, ಲೀಕ್ ಆಗುತ್ತೆ ಅಂತನೋ, ಹಾಳಾಗುತ್ತೆ ಅಂತನೋ. ನಾನೊಂದು ಸಾರಿ ಇಟ್ಟಿದ್ದೆ, ರಂಗೋಲೆ ಬಿಟ್ಬಿಟ್ಟು ಅದ್ಮೇಲೆ ದೀಪ ಇಟ್ಟಿದ್ದೆ, ಆ ಎಣ್ಣೆ ಮತ್ತು ಕಲರ್ ಎರಡು ಮಿಕ್ಸ್ ಆಗಿಬಿಟ್ಟು ಕರೆ ಆಗಿಬಿಟ್ಟಿತ್ತು ಟೈಲು. ಹಾಗಾಗಿ ನಾನು ಈ ಸರಿ ಲೈಟಿಂದ ಡೆಕೋರೇಟ್ ಮಾಡೋಣ ರಂಗೋಲೆ ಬಿಟ್ಟು ಅಂದ್ಬಿಟ್ಟು ತರಿಸಿದ್ದೀನಿ. ಅದರ್ವೈಸ್ ಅದನ್ನು ನಾನೀಗ TV ಯೂನಿಟ್ ಹತ್ರ ಹೇಗೆ ಇಟ್ಟಿದ್ದೀನೋ ಹಾಗೆ ಅಲ್ಲೂ ಕೂಡ ಇಡ್ಬೋದು. ಇದಕ್ಕೆ ಹಿಂದಗಡೆ ಡಬಲ್ ಸೈಡೆಡ್ ಟೇಪ್ ಕೊಟ್ಟಿರ್ತಾರೆ, ಸೊ ಅಲ್ಲಾಡದೇ ಇರೋ ರೀತಿಯಲ್ಲಿ ಅಂಟಿಸ್ಬಿಡ್ಬೋದು. ಅದರ್ವೈಸ್ ಹಾಗೆ ಕೂಡ ಇಟ್ಕೊಳ್ಬೋದು. ಇನ್ನು ಇದನ್ನು ನೀವು ಎಲ್ಲಾದರೂ ಹೊರಗಡೆ ಯೂಸ್ ಮಾಡ್ತೀನಿ ಅಂದರೆ ನೀರು ಬೀಳದೇ ಇರೋ ಜಾಗದಲ್ಲಿ ಯೂಸ್ ಮಾಡಬೇಕು. ಆ್ಯಂಡ್ ಎಕ್ಸ್ಟೆನ್ಷನ್ ಬಾಕ್ಸನ್ನು ಇಟ್ಕೊಂಡು ನಾವೆಲ್ಲಂದರಲ್ಲಿ ಇದನ್ನು ಡೆಕೋರೇಟ್ ಮಾಡ್ಕೊಳ್ಬೋದು. ನನ್ನ ಐಡಿಯಾ ಇರೋದು ರಂಗೋಲೆ ಬಿಟ್ಟಾಗ ಅಥವಾ TV ಯೂನಿಟ್ ಹತ್ರ ಇದೇ ಥರ ಚೆನ್ನಾಗಿ ಕಾಣುತ್ತೆ. ಅದರ್ವೈಸ್ ಹೊರಗಡೆ ಶೂ ಸ್ಟ್ಯಾಂಡ್ ಇದೆಯಲ್ವಾ, ಅಲ್ಲೆಲ್ಲಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನೀವು ಎಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ದಿಸ್ ಈಸ್ ವೆರಿ ಲೈಟ್ ವೇಟ್. ನಾನು ಹೇಳಬೇಕು ಅಂದರೆ ಇದರ ಕ್ವಾಲಿಟಿ ಬಗ್ಗೆ ಮೊದಲು ಹೇಳ್ತೀನಿ. ಪ್ಯಾಕಿಂಗ್ ಜಸ್ಟ್ ಒಂದು ಪೇಪರ್ ಕವರ್ ರ್ಯಾಪ್ ಇತ್ತು ಅಷ್ಟೇ, ಪ್ಯಾಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ಸಾಫ್ಟ್ ಇದೆ. ಇದು ಥ್ರೆಡ್ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ತೀಟ್ಲೆ ಮಾಡೋ ಮಕ್ಕಳಿದ್ದಾರೆ ಅಂದರೆ ಇದನ್ನು ನೀವು ಆದಷ್ಟು ಅವಾಯ್ಡ್ ಮಾಡೋದು ಬೆಟರು. ಯಾಕಂದರೆ ಇದು ತುಂಬ ಬೇಗ ದಾರಗಳು ಬಂದುಬಿಡ್ತಾ ಇದೆ. ಆ್ಯಂಡ್ ಒಳಗಡೆ ಏನು ಮಟೀರಿಯಲ್ ಇದೆ ಅಂದರೆ, ನಾನು ಗೆಸ್ ಮಾಡಿರೋ ಪ್ರಕಾರ ಇದು ಥರ್ಮಕೋಲ್ ಇರಬೇಕು. ಯಾಕಂದರೆ ತುಂಬ ಲೈಟ್ ವೇಟ್ ಇದೆ, ಈಸಿಯಾಗಿ ಎತ್ಬೋದು. ಈ ಥರ ಕವರ್ ಮಾಡಿದ್ದಾರೆ. ಓಕೆ, ನಾನು ಇದನ್ನು ಯಾತಕ್ಕೆ ತರಿಸಿರೋದು ಅಂತ ನೀವು ಕೇಳೋದಾದರೆ, ನೀವು ಬೆಡ್ ಸೈಡ್ ಟೇಬಲ್ ಥರ ಯೂಸ್ ಮಾಡ್ಬೋದು, ಅಥವಾ ಒಂದು ಕಾರ್ನರಲ್ಲಿ ಇಟ್ಟು ಇದ್ರ ಮೇಲೆ
ವಾಸ್ನ ಇಡ್ಬೋದು, ಪ್ಲ್ಯಾಂಟ್ಸ್ನ ಇಡ್ಬೋದು. ನಾನು ತರಿಸಿರೋದು ನನ್ನ ಮನೆಯಲ್ಲಿ ನಾನು ಟೀ ಟೇಬಲ್ ಇಟ್ಟಿಲ್ಲ, ಅದು ಜಾಗ ಹಿಡಿಸುತ್ತೆ ಅಂದ್ಬಿಟ್ಟು ನನಗೆ ಮೊದಲಿಂದನೂ ಅದು ಇಷ್ಟ ಇಲ್ಲ. ಬಟ್ ಸ್ಟಿಲ್ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಗ್ಲಾಸ್ ಇಡಬೇಕು ಅಂದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರು ಎದ್ದು ಬಂದು ಟಿ ವಿ ಯೂನಿಟ್ ಹತ್ರ ಇಡಬೇಕಿತ್ತು. ಸೊ ನಾನು ಏನಾದರೂ ಒಂದು ಚಿಕ್ಕದೊಂದು ಮಲ್ಟಿಪರ್ಪಸ್ ಆಗಿ ಬೇಕು ಅಂತ ಯೋಚನೆ ಮಾಡಿದಾಗ ದಿಸ್ ಈಸ್ ಬೆಸ್ಟ್ ಅನ್ನಿಸ್ತು. ಇದು ನನ್ನ ಸೋಫಾ ಕಲರೇ ಇದೆ. ಸೋಫಾ ಆ್ಯಂಡ್ ಟಿ ವಿ ಯೂನಿಟ್ ಎರಡು ಸೇಮ್ ಕಲರ್ ಇದೆ, ಅದೇ ಥರ ಇದು ಕಲರ್ ಇದೆ. ಸಾನು ಇದನ್ನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಟೇಬಲ್ ಆಗು ಯೂಸ್ ಮಾಡ್ತಾಳೆ. ಮಲ್ಟಿಪರ್ಪಸ್ ಆಗಿ ಇದನ್ನು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ನೀವು ಯಾವ ಥರ ಬೇಕಿದ್ರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ನೀವು ಹಿಂದೆ ನೋಡ್ತಾ ಇದ್ದೀರಾ, ಒಂದು ಸ್ಟ್ಯಾಂಡ್ ಇದೆ, ಒಂದು ಪ್ಲ್ಯಾಂಟಿನ ಮೆಟಲ್ ಸ್ಟ್ಯಾಂಡ್. ಇದು ಬಂದು ಚೆನ್ನಾಗಿದೆ, ಮೆಟಲ್ಲು ಗೇಜ್ ಚೆನ್ನಾಗಿದೆ. ಇದು ಬಂದು ಜಸ್ಟ್ ಒಂದು ಟಿನ್ ಥರ ಇದೆ. ಟಿನ್ಗೆ ಈ ಪೌಡರ್ಡ್ ಕೋಟೆಡ್ ಪೇಂಟ್ ಏನೋ ಮಾಡಿದ್ದಾರೆ, ಬಟ್ ಆ ಪೇಂಟ್ ಏನು ಹೋಗೋದಿಲ್ಲ, ಕಪ್ಪಗಾಗೋದಿಲ್ಲ ಅಂತ ನನಗನ್ಸುತ್ತೆ. ಹೋಲ್ ಇದೇ ಥರ ಇದೆ. ನಾನು ಇದನ್ನು ಹೇಗೆ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದನ್ನು ನಾನು ಟಿ ವಿ ಪಕ್ಕ ಇಟ್ಕೊಂಡಿದ್ದೀನಿ, ಇನ್ನು ಎರಡನ್ನು ನಾನು ನನ್ನ ಡೈನಿಂಗ್ ಟೇಬಲ್ ಹತ್ರ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಸೆಟ್ ಆಫ್ 3 ಕೂಡ ಇಟ್ಕೊಳ್ಬೋದು, ಅಥವಾ ಒಂದೊಂದು ಪ್ಲೇಸಲ್ಲಿ ಕೂಡ ಇಟ್ಕೊಳ್ಬೋದು. ಇದರಲ್ಲಿ ಡಿಸಡ್ವಾಂಟೇಜ್ ಏನು ಅಂದರೆ ಇದರಲ್ಲಿ ಎಲ್ಲೂ ಕೂಡ ತೂತಿಲ್ಲ, ನೀರು ಬಿದ್ದರೆ ಒಳಗಡೆ ಕಲೆಕ್ಟ್ ಆಗುತ್ತೆ. ನೀವೇನಾದರೂ ತೂತು ಮಾಡಿಕೊಂಡು ಅಂದರೆ ನೀರು ಕೆಳಗಡೆ ಚೆಲ್ಲುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡೋದು ಅಂದರೆ ಇದ್ರ ಒಳಗಡೆ ಒಂದು ನೀವು ಈ ಥರ ಪ್ಲ್ಯಾಂಟ್ ಇಡಬೇಕು ವಿತ್ ಪಾಟ್. ನೀರು ಹಾಕಬೇಕು ಅಂದಾಗ ಹೊರಗಡೆ ಇಟ್ಟು ನೀರು ಹಾಕಿ ಮತ್ತೆ ಇದ್ರೊಳಗಡೆ ತಂದಿಡಬೇಕು. ಅದರ್ವೈಸ್ ನಿಮಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಥವಾ ವಾಸನ್ನು ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಹೈಟ್ ಬೈ ಹೈಟ್ ಬರುತ್ತೆ ಆ್ಯಂಡ್ ಕಾಂಟ್ರಾಸ್ಟ್ ಕಲರಲ್ಲೂ ಬರುತ್ತೆ. ಇದು ಗೋಲ್ಡ್ ಇದೆ, ಇಲ್ಲಿ ಬ್ಲ್ಯಾಕ್ ಬರುತ್ತೆ. ನಾನು ಅದು ಬ್ಲ್ಯಾಕ್ ತೊಗೊಳ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ, ಯಾಕಂದರೆ ನನ್ನ ಪೇಂಟ್ಸ್ಗೆ ಎಲ್ಲನೂ ಕೂಡ ಲೈಟ್ ಕಲರ್ ಇರೋದ್ರಿಂದ ಅದು ಡಾರ್ಕ್ ಬ್ಲ್ಯಾಕ್ ಕಲರ್ ಇದ್ದಿದ್ರೆ ಚೆನ್ನಾಗಿ ಕಾಣ್ತಿತ್ತು ಅಂತ. ಸೊ ನೋಡಿ, ನಿಮ್ಮ ಪೇಂಟ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ತರಿಸ್ಕೊಳ್ಬೋದು. ಸೊ ನೆಕ್ಸ್ಟ್ ನಾನೊಂದು ಹ್ಯಾಂಗಿಂಗನ್ನು ತರಿಸಿದ್ದೀನಿ. ಇದು ಹೊರಗಡೆ ಹಾಕ್ತಾರೆ ಯೂಶಲಿ, ಮೆಟಲ್ದು ಕೂಡ ಇರುತ್ತೆ. ಮೆಟಲ್ದಿದ್ರೆ ನಿಮಗೆ ಸ್ವಲ್ಪ ಗಾಳಿ ಬಂದ್ರೂ ಸೌಂಡ್ ಬರುತ್ತೆ, ಬಟ್ ಇದು ತುಂಬ ಭಾರ ಇರೋದ್ರಿಂದ ಸೌಂಡ್ ಬರೋದಿಲ್ಲ. ಜಸ್ಟ್ ಶೋಗೆ ಚೆನ್ನಾಗಿದೆ ಅಷ್ಟೇ. ಹಾಗಾಗಿ ನಾನು ಮನೆ ಒಳಗಡೆನೇ ಹಾಕ್ಕೊಂಡಿದ್ದೀನಿ. ಮನೆ ಒಳಗಡೆ ನೀವು ನೋಡಿದ್ದೀರ, ನಾನು ದಿವಾನ್ ಖಾಟ್ ಮೇಲೆ ಹಾಕಿದ್ದೀನಿ. ಮನೆ ಒಳಗಡೆ ಬಂದ ತಕ್ಷಣವೇ ಅದೊಂದು ಹ್ಯಾಂಗಿಂಗ್ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಇದು ಅಲ್ಲಾಡೋದಿಲ್ಲ ಸ್ನೇಹಿತರೆ. ನೀವು ಶಬ್ದ ಬರುತ್ತೆ ಅಂತ ನೀವು ತೊಗೊಳ್ಬೇಕು ಅನ್ನೋ ಹಾಗಿದ್ರೆ ಶಬ್ದ ಬರೋದಿಲ್ಲ, ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಓಕೆ ಹಾಕ್ಬೋದು ಅನ್ನೋ ಹಾಗಿದ್ರೆ ನೀವು ಅದನ್ನು ತರಿಸ್ಕೊಳ್ಬೋದು. ಆ್ಯಂಡ್ ಇದ್ರ ಪ್ಯಾಕಿಂಗ್ ಬಗ್ಗೆ ನಾನು ಹೇಳಲೇಬೇಕು. ಇದು ರಿವ್ಯೂ ನೋಡಿದ್ದೆ ನಾನು, ಅಷ್ಟೊಂದು ಒಳ್ಳೆ ರಿವ್ಯೂ ಇರಲಿಲ್ಲ. ತುಂಬ ಒಡೆದೋಗಿರೋದು ಬಂದಿದೆ, ಡ್ಯಾಮೇಜ್ ಪೀಸ್, ಡಿಫೆಕ್ಟಿವ್ ಅಂತ ಎಲ್ಲ ಇತ್ತು. ನಾನು ನೋಡೋದಕ್ಕೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ, ಬಟ್ ಪ್ಯಾಕಿಂಗ್ ಮಾತ್ರ ತುಂಬ ಕೇರ್ಫುಲ್ಲಾಗಿ ಪ್ಯಾಕಿಂಗ್ ಮಾಡಿದರು. ನಾನು ಈ ಥರ ಪ್ಯಾಕಿಂಗ್ ಯಾವತ್ತೂ ನೋಡಿರಲಿಲ್ಲ, ಯಾವ ಪ್ರಾಡಕ್ಟ್ಗೂ ನೋಡಿಲ್ಲ. ಅಷ್ಟೊಂದು ಸೇಫ್ಟಿಯಾಗಿ ಮಾಡಿದ್ರು, ನನಗೆ ಖುಷಿ ಆಯಿತು. ನಿಮ್ಗೆ ನೋಡಿ, ನಿಮ್ಗೇನಾದರೂ ಮನೆ ಒಳಗಡೆ ಏನಾದರೂ ಹಾಕಬೇಕು ಅನ್ನೋ ಹಾಗಿದ್ರೆ ನೀವು ತರಿಸ್ಕೊಳ್ಬೋದು. ಇನ್ನು ಒಂದು ನಾನು ವಾಲ್ ಶೆಲ್ಫ್ ತರಿಸಿದ್ದೆ, ಕಾರ್ನರಲ್ಲಿ ಹಾಕೋಣ ಅಂತ ಹೇಳಿ. ಅದು ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಅದು ಪೀಸ್ ಇತ್ತು. ನಾನು ಇದರ ಪಿಕ್ಚರ್ ಹಾಕ್ತೀನಿ ನೋಡಿ. ಆ ಪೀಸನ್ನು ನಾವೇ ನಟ್ಟು ಸ್ಕ್ರೂ ತೊಗೊಂಡು ಫಿಕ್ಸ್ ಮಾಡಬೇಕಿತ್ತು. ಅದು ನನ್ನ ಕೈಲಿ ಆಗಲಿಲ್ಲ. ಆಮೇಲೆ ರಾಜೇಶ್ಗೆ ಹೇಳಿದೆ, ಅವರು ಸ್ವಲ್ಪ ಒಂದೇನೋ ಟ್ರೈ ಮಾಡಿದ್ರು, ಬಟ್ ಯಾಕೋ ನಾವು ಕರೆಕ್ಟಾಗಿ ಒಳಗಡೆ ಹೋಗಲಿಲ್ಲ. ಅಂದರೆ ಸೈಡ್ಗೆ ಏನಾದರೂ ಹೊಟ್ಟೋದ್ರೆ ಅದು ಸ್ಲ್ಯಾಂಟ್ ಆಗಿಬಿಡುತ್ತೆ, ಬಿರುಕು ಬಿಡುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ, ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಅಂತ ಹೇಳಿದ್ರು. ಸೊ ರಿಸ್ಕ್ ಬೇಡ ಅಂದ್ಬಿಟ್ಟು ನಾನು ಅದನ್ನು ವಾಪಸ್ ಮಾಡಿಬಿಟ್ಟೆ. ನೋಡಿ, ನಿಮ್ಗೆ ಯಾರಾದರೂ ಅದು ಇಂಟ್ರೆಸ್ಟ್ ಇದ್ದರೆ ನಾವು ಮಾಡ್ಕೊಳ್ಬೋದು ಅನ್ನೋ ಹಾಗಿದ್ರೆ ನಾನು ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಫೋಟೋ ಕೂಡ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ತರಿಸ್ಕೊಳ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ನನ್ನ ಈ ವಿಡಿಯೋ. ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ಗಳನ್ನ ತರಿಸಿದ್ದೆ, ಅದು ಯಾವ ಐಡಿಯಾಯಿಂದ ತರಿಸಿದ್ದೀನಿ ಅಂತಲೂ ನಿಮಗೆ ತಿಳಿಸಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ ಅದು ಚೆನ್ನಾಗಿದೆ, ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಇದರ ಪ್ರಾಡಕ್ಟ್ ಕೋಡ್ ನಾನು ಮೆನ್ಷನ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಕೂಡ ಇಟ್ಟಿರ್ತೀನಿ, ಡಮ್ಮಿ ಶೋ ಡೌನ್ಲೋಡ್ ಲಿಂಕ್. ಸೊ ಫಸ್ಟ್ ಟೈಮ್ ಶಾಪ್ ಮಾಡಿದ್ರೆ ನಿಮಗೆ 30% ಆಫ್ ಆರ್ 100 ರೂಪೀಸ್ ತನಕ ಆಫ್ ಸಿಗುತ್ತೆ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ ಅಲ್ವಾ, ಆ್ಯಂಡ್ ಶೇರ್. ಆ್ಯಂಡ್ ನಿಮ್ಗೆ ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೋ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.